स्वागत है आपका बी न्यूज नेशन में। मैं हूं आबिद हुसैन शेख। चर्चान केस में सीआईडी किसी के दबाव में नहीं झुकेगी, एडीजीपी चरण रेड्डी। आज बीजापुर में जांच के लिए आए एडीजीपी चरण रेड्डी ने आईबी में पत्रकारों के सवालों का जवाब देते हुए गंगाधर चर्चान केस की जांच पूरी ईमानदारी से की जा रही है। इसमें हम पर किसी का दबाव नहीं है और न ही हम किसी के दबाव में झुकेंगे। इस केस से जुड़े गलत अफवाहों को लेकर हम कुछ नहीं कहेंगे। जांच तेजी से चल रही है। सीपीआई मल्लिकार्जुन असुडे के इस हत्या में पात्र पर असुडे को नोटिस जारी की गई है। अब तक उनसे संपर्क नहीं हो पाया है। घर वालों को भी इनकी जानकारी नहीं। पुलिस इनके साथ भी पुलिस के तरीके से लाकर पूछताछ करेगी। आज महादेव सौकार से पूछताछ जारी है, कहा चरण रेड्डी ने। इस मौके पर सीआईडी एसपी आनंद कुमार और बीजापुर जिला पुलिस वरिष्ठ अधिकारी प्रकाश निकम भी उपस्थित थे। ತನಿಖೆ ನಡೀತಾ ಇದೆ। ಈಗ ನಾವು ನಮ್ಮ ಕೈಗೆ ತಗೊಂಡು ಈಗಾಗಲೇ ಒಂದು 3 ವಾರ ಆಗಿದೆ। 3 ವಾರದಲ್ಲಿ ಸಾಕಷ್ಟು ಪ್ರಗತಿ ಕಂಡಿದ್ದೀವಿ। ಇನ್ನೂ ಮಾಡೋದು ಕೆಲಸ ಇದೆ। ಇದಾದ ನಂತರ ನಮಗೆ ಕೋರ್ಟಿಗೆ ಒಂದು ವರದಿ ಕೊಡ್ತೀವಿ। ಶಿವಾನಂದ ಬಿರಾದಾರು FIRದಲ್ಲಿ ಆರೋಪ ಆಗಿದ್ದಾರೆ, ಇನ್ನು ತಲೆಮರೆಸಿಕೊಂಡಿದ್ದಾರೆ। ಅವರು ಅವರ ಜೊತೆಗಾರ ನದಾಫ್ ಅಂತ ಅವ್ರಿಗೋಸ್ಕರ FSL ಈಗ ತಾನೇ ಕಳಿಸ್ತೀವಿ, ಅದನ್ನು ಟೈಮ್ ತೊಗೊಳುತ್ತೆ। FSL ನಾವೇನೇನು ಸೀಸ್ ಮಾಡಿದ್ದೀವಿ, ಎಲ್ಲೆಲ್ಲಿ ನಮಗೆ FSL ವರದಿ ಬೇಕಾಗಿದೆ ಅನ್ನೋದು ನಾವು ಕಳಿಸ್ಕೊಡ್ತೀವಿ। ಅದು ವರದಿ ಬರಲಿಕ್ಕೆ ಸಾಮಾನ್ಯವಾಗಿ ಟೈಮ್ ತೊಗೊಳ್ತಾರೆ। ಈಗ ಬೇರೆ ಕಡೆಯಿಂದ ಸಿಐಡಿಗಳ ಮೇಲೆ ಒತ್ತಡ ಬರ್ತಾ ಇದೆ ಎಲ್ಲ ಭಾರಿ ಸುದ್ದಿ ಕೇಳಿದ್ರು ಹಿಂದೆ ಕೂಡ ಲಾಸ್ಟ್ ಟೈಮ್ ಬಂದಾಗ। CID ಆಗಲಿ ಸ್ಥಳೀಯ ಪೊಲೀಸರಾಗಲಿ ಯಾರೂ ಕೂಡ ಒತ್ತಡಕ್ಕೆ ಮೀರಿ ಕೆಲಸ ಮಾಡುವಂಥ ಸಂಸ್ಥೆಗಳು ನಾವು, ಯಾವುದು ಒತ್ತಡ ಇಲ್ಲ। ಈಗ ಆಯಿತು ನಿಮ್ಮ ಪ್ರಕಾರ ಒತ್ತಡ ಇದೆಯಾ ಅಂತ ತಿಳ್ಕೊಳ್ಳಿ, ಒಂದ್ಸಲ ಅದನ್ನು ಪ್ರೆಸ್ಯೂಮ್ ಇದ್ರೂ ಕೂಡ ತನಿಖೆ ಮೇಲೆ ಏನೋ ಅಫೆಕ್ಟ್ ಆಗುತ್ತೆ। ಎಷ್ಟು ಜನ ಇನ್ನು ತಗೋಬಹುದು ಅಂದರೆ ನಮ್ಮ ಗುರಿ, ನಾವು ಏನು ಮೊದಲನೆಯ ಅರೆಸ್ಟ್ ಮಾಡಿದ್ದಾರೆ ಲೋಕಲ್ ಪೊಲೀಸರು, ಆ ಡೇಟಿಂದ 90 ದಿವಸ ಒಳಗಡೆ ಕೋರ್ಟಿಗೆ ವರದಿ ಕೊಡಬೇಕು ಅಂತ ನಮಗೆ। ಸರ್, ಈಗ CPI ಅಸೋಡೆ ಇನ್ನೂ ಬಂಧನನೂ ಆಗಿಲ್ಲ, ಅವ್ರ ಹೆಸರು ಕೇಳಿ ಬರ್ತಾ ಇದೆ। ಅಂದಿನ CPI ಅಸೋಡೆಗೆ ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ। ಕಳೆದ ಸೋಮವಾರ ಬರಬೇಕಾಗಿತ್ತು, ಈವರೆಗೆ ಬಂದಿಲ್ಲ। ನಮ್ಮ ಜೊತೆ ಅವ್ರ ಸಂಪರ್ಕದಲ್ಲೂ ಇಲ್ಲ, ಅವರ ಕುಟುಂಬ ವರ್ಗದವರು ಕೂಡ ಏನು ಮಾಹಿತಿ ಇಲ್ಲ। ಅವರು ಬಂದರೆ ಅವರನ್ನು ನಾವು ಪ್ರಶ್ನೆ ಮಾಡ್ತೀವಿ, ಆನಂತರ ನಾವು ತೀರ್ಮಾನ ತಗೊಳ್ತೀವಿ। ಬರದೇ ಇದ್ರಿ ಸರ್, ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳ್ತೀರಿ, ಬರದೇ ಹೋದ್ರಿ ಸರ್, ಮುಂದೆ ತಮ್ಮ ಕ್ರಮ ಏನಾಗಿದೆ? ಕರೆಸ್ತೀವಿ, ಪೊಲೀಸರಿಗೆ ನಾನಾ ತರಹ ಪದ್ಧತಿಗಳಿರ್ತವೆ, ಕರೆಸ್ತೀವಿ। ಇವತ್ತೇನಾದರೂ ವಿಸಿಟ್ ಬೇರೆ ಲೊಕೇಶನ್ ಸ್ಪಾಟ್ಸ್ ಇವತ್ತು ಮುಖ್ಯವಾಗಿ ಬಂದಿದ್ದೇನಂತಂದ್ರೆ, ಈಗ ಮೊದಲನೇ ಆರೋಪಿ ರೇವನ್ ಏನು ಸಾವುಕಾರ ಅಂತ, ಲಾಸ್ಟ್ ಟೈಮ್ ನಾನು ಬಂದಾಗ ಅರೆಸ್ಟ್ ಆಗಿರಲಿಲ್ಲ, ಅವ್ರದ್ದು ಪೊಲೀಸ್ ಕಸ್ಟಡಿ ನಡೀತಾ ಇದೆ। ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಏನೇನು ಪ್ರಶ್ನೆ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು, ಇನ್ನು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅವರಿಗೆ ಮಾರ್ಗಸೂಚಿಗಳು ಕೊಡಲಿಕ್ಕೆ ಬಂದಿದ್ದಾರೆ। ಎರಡು ದಿನದಿಂದ ಅವರು ಹಾಸ್ಪಿಟ್ಲಲ್ಲೇ ಇದ್ದಾರೆ ಸರ್। ಈಗ ಮಾದೇವ್ ಡಾಕ್ಟರ್ ಪ್ರಕಾರ ಶುಗರ್ ಶೂಟಪ್ ಆಗಿದೆ ಅಂತ, ಬಟ್ ನಮ್ಗೆ ಗೊತ್ತಿರೋ ಮಟ್ಟಿಗೆ ಮೊದಲಿಂದ ಕೂಡ ಶುಗರ್ ಪೇಷಂಟ್ ಇರ್ತಾರೆ, ಕಡಿಮೆ ಆಗಿದೆ। ಅಡ್ಮಿಟ್ ಮಾಡಿದಾಗ ಏನಿತ್ತು, ಈಗ ಭಾಳಷ್ಟು ಕಡಿಮೆ ಆಗಿದೆ, ಸುಧಾರಣೆ ಆಗಿದೆ। ಸರ್, IGPಗೆ ಒಂದು ಲೆಟರ್ ಹಾಕಿದ್ರು, ಯಡಿಯೂರಪ್ಪ ಪೂಜಾರಿ ಸುಡಿ ಇಷ್ಟೆಲ್ಲ ಜಮೀನು, ಆಮೇಲೆ ಅವ್ರಿಗೆ ಮಂತ್ಲಿ ಬರ್ತಿತ್ತು, ಹತ್ತ ಎಲ್ಲ ತಗೋತಾ ಇದ್ರು 100 ಎಕರೆವರೆಗೂ। ಯಡಿಯೂರಪ್ಪ ಪೂಜಾರಿ ಅಂತೇಳಿ ಉಮರಾಣಿ ನಿಗಮ IGP, ಅದು ಈ ತನಿಖೆಗೆ ಏನಾದರೂ ನೀವು ಇದನ್ನು ಮಾಹಿತಿ ಬಂದಿಲ್ಲ ಏನಪ್ಪ? ಹಾಕಿದ್ದಾರೆ ಸರ್, ಎನ್ಕ್ವೈರಿ ಮಾಡ್ತಾರೆ। ಮತ್ತು ಅವನು ತಿರ್ಗಾ ಬಂದು ನಾನು ಹಾಕಿಲ್ಲ ಅಂತ ಯಾರು ಯಡಿಯೂರಪ್ಪ ಪೂಜಾರಿ ಅಂತ ಹೇಳಿ ಸರ್, ಅವ್ರ ಹೆಸರು ಫಸ್ಟ್ ಉಮರಾಣಿ ನಿವಾಸಿ ಅವ್ರ ಹೆಸರಲ್ಲಿ ಒಂದು ಲೆಟರ್ ಹೋಗಿರುತ್ತೆ IGP ಅವರಿಗೆ, ಅವರು ವಿಚಾರಣೆ ಮಾಡ್ತಾರೆ। ಅದರಲ್ಲಿ ನಮ್ಗೆ ಏನಾದರೂ ಯೂಸ್ಫುಲ್ ಮಾಹಿತಿ ಇದ್ರೆ ನಾವು ತಗೊಳ್ತೀವಿ ಸರ್। ಅಸೋದೆ ಅವರು ನಿಮ್ಮ ಸಂಪರ್ಕ ಬಂದಿಲ್ಲ ಅಂದ್ರೆ ಯಾವ ಥರ ಎಸ್ಕೇಪ್ ಆಗಿದ್ದಾರೋ ಹೆಂಗೆ ಸರ್? ಈವರೆಗೆ ನಮಗೆ ಅವರು ಸಾಕ್ಷಿದಾರರು, ಆಸ್ ಆನ್ ಟುಡೇ ನಮಗೆ ಅವರು ಸಾಕ್ಷಿದಾರರು। ವಿಚಾರಣೆ ಮಾಡಿದ ಮೇಲೆ ಅವ್ರ ಸ್ಟೇಟಸ್ ಕರೆಕ್ಟಾಗಿ ಗೊತ್ತಾಗ್ತದೆ।
ಮೆಸೇಜ್ ಕೊಟ್ಟಿದ್ದು ಬಂದಿಲ್ಲ ಅಂದರೆ ಎಸ್ಕೇಪ್ ಆಗಿದ್ದಾರೋ ಈ ಸಂಪರ್ಕ ಸರಿಯಾಗಿ ಬರ್ತಾ ಇದೆ. ಅವರ ಕುಟುಂಬಸ್ಥರು ಹೇಳಿದ್ದು ಅವರು ಏನೋ ಬ್ಯಾಕ್ ಪೇನ್ಗೆ ಆಗಿ ಎಲ್ಲ ಅಡ್ಮಿಟ್ ಆಗಿದ್ದಾರೆ, ಎಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ನಾವು ಅದೇ ಕೆಲಸದಲ್ಲಿದ್ದೀವಿ. ಅಂದರೆ ಒನ್ ಟೈಪ್ ಆಫ್ ಎಸ್ಕೇಪ್ ಅಂತ ಯಾವಾಗ ಹೇಳ್ತೀವಿ, ನಾವು ಆರೋಪಿ ಪಟ್ಟಿಯಲ್ಲಿ ಸೇರಿಸಿ, ಆರೋಪಿತರ ಪಟ್ಟಿಯಲ್ಲಿ ಸೇರಿಸಿ ಅವ್ರು ನಮ್ಮ ಕೈಗೆ ಸಿಗಲಿಲ್ಲ ಅಂತಂದರೆ ಆವಾಗ ಅಬ್ಸ್ಕಾಂಡ್ರ್ ಅಂತ ಹೇಳ್ತೀವಿ. ಈವರೆಗೆ ನಾವು ಹಂತಕ್ಕೆ ಬಂದಿಲ್ಲ. ಥ್ಯಾಂಕ್ ಯು ಸರ್. ಇನ್ನೊಂದು ಸರ್, ಏನು ಆರೋಪಿಗಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸರ್, ಆ ಹೇಳಿಕೆಯಲ್ಲಿ ಕೆಲವೊಂದು ಅಂಶಗಳನ್ನು ದಾಖಲಿಸ್ಕೊಳ್ತಿಲ್ಲ, ಮಿಸ್ ಮಾಡಿಸಲಾಗ್ತಾ ಇದೆ. ಯಾರು ಹೇಳ್ತಾರೆ? ಹೇಳಿದ್ರೆ ನಾವು ಹೇಳಬೇಕು, ಇಲ್ಲ ಆರೋಪಿತರು ಹೇಳಬೇಕು. ಆ ಮಾಹಿತಿ ಹೆಂಗೆ ಗೊತ್ತಾಗುತ್ತೆ ಪತ್ರಕರ್ತರಿಗೆ? ಆರೋಪಿತರಂತೂ ಹೇಳಕ್ಕೆ ಆಗೋದಿಲ್ಲ, ಅವ್ರು ಜೈಲಲ್ಲಿದ್ದಾರೆ ಅಥವಾ PC ಯಲ್ಲಿದ್ದಾರೆ. ಪೊಲೀಸ್ನವರು ಹೇಳೋದಿಲ್ಲ. ಈ ಮಾಹಿತಿ ಎಲ್ಲಿಂದ ಬರ್ತೀವಿ? ಊಹಾಪೋಹ ಇದೆಲ್ಲ ಇಲ್ಲ, ಈ ರೀತಿ ಊಹಾಪೋಹ ಹೇಳ್ತಾ ಇದೆ ಸರ್. ಊಹಾಪೋಹಗಳಿಗೆ ನಾವು ಜವಾಬು ಕೊಡೋದಿಲ್ಲ. ಏನಾದರೂ ಖಚಿತವಾದ ಮಾಹಿತಿ ಹೇಳಿ ನಾವು ಜವಾಬು ಕೊಡ್ತೀವಿ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।